ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಈ ಥರ ಮಾರ್ಕೆಟಲ್ಲಿ ತುಂಬ ಜನ ಟ್ರ್ಯಾಪ್ ಆಗೋ ಚಾನ್ಸಸ್ ಇರ್ತಾರೆ. ಯಾಕಂದರೆ ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಹೈ ಹೊಡೆದಿದೆ, ಇಲ್ಲೊಂದು ಲೋ ಹೊಡೆದಿದೆ. ಸೊ ಈಗ ಸೆಲರ್ಸಿ ಈಸಿ ಆಗ್ತಾರೆ ಇಲ್ಲಿ ಸ್ಟ್ರ್ಯಾಂಗಲ್ ಮಾಡಲಿಕ್ಕೆ. ಇಲ್ಲಿ ಅವರು 48,000ನ ಕಾಲ್ನ ಶಾರ್ಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಅವರು 47,400ದ ಪುಟ್ ಶಾರ್ಟ್ ಮಾಡ್ತಾರೆ. ಯಾವ ತನಕ ಈ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಇರ್ತಾರೆ ಆವ ತನಕ ಅವರು ಅಲ್ಲೇ ಕೂತ್ಕೊಳ್ತಾರೆ, ಅವರು ಹೋಗಲ್ಲ. ಸೊ ಇಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ, ಇಲ್ಲಿ ನಾವು ರಿಟೇಲರ್ ಆಪ್ಷನ್ ಬಯರ್ ನಾವು ಟ್ರ್ಯಾಪ್ ಆಗ್ತೀವಿ. ಸೊ ಈ ರೇಂಜಲ್ಲಿ ಅಲ್ಲೇ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾವತ್ತು ತನಕ ಇದು 48,000ಕ್ಕಿಂತ ಅಪ್ಸೈಡಲ್ಲಿ ಹೋಲ್ಡ್ ಮಾಡಲ್ಲ, ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ಹೈ ಆಗಿರಲಿ. ಫಾರ್ ಎಕ್ಸಾಂಪಲ್ ಬೇರೆ ಒಂದು ಸ್ಟಾಕಲ್ಲಿ ಇದೇ ಥರ ಮೂಮೆಂಟಮ್ ಆಯಿತು, ಬಟ್ ಅದರಲ್ಲಿ ಒಂದೊಳ್ಳೆ ರೌಂಡ್ ಲೆವೆಲ್ ಉಂಟು, ಅಲ್ಲಿಗಿಂತ ಅಪ್ಸೈಡಲ್ಲಿ ಹೋಲ್ಡ್ ಮಾಡಿದ್ರೆ ಅಲ್ಲಿ ಪ್ಲ್ಯಾನ್ ಮಾಡುವ. ಈ ರೇಂಜಲ್ಲಿ ಇಲ್ಲೊಂದು ಸೆಲ್ಲಿಂಗ್ ಬರ್ತಾ ಉಂಟು, ಇಲ್ಲೊಂದು ಬೈಯಿಂಗ್ ಬರ್ತಾ ಉಂಟು ಅಂದರೆ ಇಲ್ಲಿ ನೀವು ಟ್ರೇಡ್ ಮಾಡಬೇಡಿ ಅಂತ ಇಲ್ಲ, ವೆರಿ ಕ್ವಾಂಟಿಟಿ ಲೆಸ್ಸಲ್ಲಿ ಟ್ರೇಡ್ ಮಾಡಿ ಅಥವಾ ಬಿಟ್ಬಿಡಿ. ನನ್ನ ಪ್ರಕಾರ ಬಿಡೋದೇ ಬೆಸ್ಟ್ ಅಂತ. ಬಿಕಾಸ್ ಇಲ್ಲಿ ತುಂಬ ಮೂಮೆಂಟಮ್ ಸಿಗ್ತದೆ, ತುಂಬ ಟ್ರ್ಯಾಪ್ ಮೂಮೆಂಟಮ್ ಬರ್ತದೆ. ಬಿಕಾಸ್ ಇಲ್ಲಿಂದ ಡೌನ್ ಸೈಡಿಂದ ಬಯರ್ ಟ್ರೈ ಮಾಡ್ತಾರೆ, ಅಪ್ ಸೈಡಿಂದ ಸೆಲ್ಲರ್ಸ್ ಟ್ರೈ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸೆಲ್ಲರ್ಸ್ ಏನಾಗಿದ್ದಾರೆ, ಸ್ಟ್ರ್ಯಾಂಗಲ್ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ಈ ರೇಂಜಲ್ಲಿ ಮಾರ್ಕೆಟು ಟ್ರ್ಯಾಪಿಂಗ್ ಮಾಡೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಈ ಥರ ಮಾರ್ಕೆಟಲ್ಲ, ನೀವು ಸ್ವಲ್ಪ ವೆಯ್ಟ್ ಮಾಡೋದು ಬೆಟರ್, ಅಥವಾ ಒಂದು ಸ್ಟ್ರ್ಯಾಡಲ್ ಮಾಡಿದರೆ ನೀವು ಬೆಟರ್. ಸೊ ದಟ್ ನಿಮ್ಗೊಂದು ಒಳ್ಳೆ ಈಸಿ ಆಗ್ತದೆ. ಇಲ್ಲ ನೀವು ಇಲ್ಲಿ ಅಲರ್ಟ್ ಕೂಡ ಹಾಕ್ಕೊಳ್ಬೋದು, 48,000ನ ಬ್ರೇಕ್ ಆಗಲಿ ಅದ್ರ ನಂತರ ಟ್ರೇಡ್ ಮಾಡ್ತೀನಿ, ಅಥವಾ 47,400 ಕೆಳಗೆ ಬ್ರೇಕ್ ಆಗಲಿ ಆವಾಗ ಟ್ರೇಡ್ ಮಾಡ್ತೀನಿ ಅಂತ. ಸೊ ಅಲ್ಲೊಂದು ಅಲರ್ಟ್ ಕೂಡ ನೀವು ಸೆಟ್ ಮಾಡ್ಬೋದು. ಫೈನ್. ಐ ಹೋಪ್ ನಾ ಈ ವಿಡಿಯೋ ಮಾಡಿದ್ದು ಸಣ್ಣ ವಿಡಿಯೋ, ಬಟ್ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ನಿಮ್ಗೆ ಕ್ಲಿಯರ್ ಆಗ್ತದೆ ಯಾವ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ. ಫೈನ್. ಇಫ್ ಇನ್ ಕೇಸ್ ಇದೇ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆಗಿ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ನಾವು ಇಲ್ಲಿ ಬೈ ಮಾಡ್ಬೋದಿತ್ತು. ಅದೇ ಈಗ ಗ್ಯಾಪ್ ಡೌನ್ ಓಪನ್ ಆಗಿ ಹೋಲ್ಡ್ ಮಾಡಿ ಈಗ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ಬೈ ಮಾಡ್ಬೋದು. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾವು ಬೈ ಮಾಡಲಿಕ್ಕಾಗಲ್ಲ. ಇಲ್ಲೊಂದು ಪುಲ್ ಬ್ಯಾಕ್ ಬೇಕು, ಅದರ ನಂತರ ನಾವು ಇಲ್ಲಿ ಬೈ ಮಾಡಿದರೆ ಸ್ವಲ್ಪ ಒಂದು ಬೆಟರ್ ಆಪ್ಷನ್ ಆಗೋ ಚಾನ್ಸಸ್ ಇರ್ತದೆ. ಅದೇ ಡೌನ್ ಸೈಡ್ ಹೋಲ್ಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಡೌನ್ ಕೊಟ್ಟರೆ ನಾವಿಲ್ಲಿ ಸೆಲ್ ಮಾಡ್ಬೋದು, ಬಟ್ ಕ್ವಾಂಟಿಟಿ 110 ನಮ್ಮದು ಇರ್ತಾರೆ. ಇಫ್ ಇನ್ ಕೇಸ್ ಅಪ್ ಸೈಡಲ್ಲಿ ಒಂದು ಹೋಗಿ ಸ್ವಲ್ಪ ಟ್ರ್ಯಾಪ್ ಮಾಡಿ ಡೌನ್ ಸೈಡ್ ಹೋಯಿತು ಆ್ಯಂಡ್ ಅಗೇನ್ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಆಯಿತು ಅಂದರೆ ಇಲ್ಲಿ ನಾವು ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ಬೋದು. ಸೊ ವೆಯ್ಟ್ ಮಾಡುವ, ಟ್ರೆಂಡು ಫೇವರಲ್ಲಿ ಇರ್ತಾರೆ. ಸೊ ದಟ್ ಎಷ್ಟು ನೀವು ಅನಲಿಸಿಸ್ ಮಾಡ್ತೀರಾ ಅದ್ರ ಮೇಲೆ ಬಿಲೀವ್ ಮಾಡಿ, ಅಲ್ಲಿಂದ ನಿಮ್ಗೊಂದು ಒಳ್ಳೆ ಔಟ್ಕಮ್ ಸಿಗ್ತಾರೆ. ಫೈನ್. ಐ ಹೋಪ್ ನಾವು ವಿಡಿಯೋ ಮಾಡಿದ್ದು ಪರ್ಪಸ್ ನಿಮ್ಗೆ ಅರ್ಥ ಇದೆ ಅಂತ ಈ ವಿಡಿಯೋದಲ್ಲಿ ಅಷ್ಟೇ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.